ಸಂಬಂಧಪಟ್ಟಂತೆ ಷರತ್ತುಬದ್ಧ ಅನುಮತಿಯನ್ನ ನೀಡಿದ ಕಲಬುರಗಿ ಹೈಕೋರ್ಟ್ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ಇದು. ಜೂನ್ 28ರಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ 2,500 ಜನ ಭಾಗಿಯಾಗೋದಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಕಾರ್ಯಕ್ರಮಕ್ಕೆ ಸೂಚನೆ ಕೊಡಲಾಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಆಯೋಜಕರು ಅರ್ಥಾತ್ ಆರ್ಗನೈಸರ್ಗಳೇ ನೇರ ಹೊಣೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಏನೆಲ್ಲ ಷರತ್ತುಗಳನ್ನ ವಿಧಿಸಿದೆ ಕನ್ಹೇರಿ ಶ್ರೀಗಳಿಗೆ ಈಗ ಅವಕಾಶ ಸಿಕ್ಕಿರೋದು? ನಾಗೇಂದ್ರ ಬಾಬು, ಜೂನ್ 28ರಂದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಪಟ್ಟಣದಲ್ಲಿ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ನಡೆಸಬೇಕಂತೇಳಿ ಮುಂದಾಗಿದ್ರು. ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಕೊನೆಗೆ ಜಿಲ್ಲಾಡಳಿತ ಅನುಮತಿ ಕೂಡ ನಿರಾಕರಿಸಿ ಆದೇಶವನ್ನ ಹೊರಡಿಸಿತ್ತು. ಯಾವಾಗ ಜಿಲ್ಲಾಡಳಿತ ಅನುಮತಿ ನೀಡೋದನ್ನ ನಿರಾಕರಿಸಿ ಆದೇಶ ಹೊರಡಿಸಿರೋದನ್ನ ಪ್ರಶ್ನಿಸಿ ಕಾರ್ಯಕ್ರಮ ಆಯೋಜಕರು ಕಲಬುರಗಿ ಹೈಕೋರ್ಟ್ನ ಮೆಟ್ಟಿಲೇರಿರುವಂತದ್ದು. ಅಲ್ಲಿ ಕನ್ಹೇರಿ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು, ಸಾಕಷ್ಟು ಜನರಿಗೆ ಅಂದ್ರೆ ಪ್ರಚೋದನಕಾರಿ ಹೇಳಿಕೆ, ಕೆಲವೊಂದಷ್ಟು ಅವರ ಭಾಷಣದಲ್ಲಿ ಜನರಿಗೆ ನೋವಾಗುವಂತ ಒಂದಷ್ಟು ಪದಗಳನ್ನ ಬಳಕೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ನಿರ್ಬಂಧ ಹೇರಿ ಆದೇಶವನ್ನ ಹೊರಡಿಸಿತ್ತು. ಸೊ ಅದನ್ನ ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಸುದೀರ್ಘವಾದಂತಹ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ನ್ಯಾಯಾಲಯ ಇದೀಗ ಕಾರ್ಯಕ್ರಮಕ್ಕೆ ಮತ್ತೆ ಆ ಕಾರ್ಯಕ್ರಮದಲ್ಲಿ ಕನ್ಹೇರಿ ಸ್ವಾಮೀಜಿಗಳು ಭಾಗಿಯಾಗೋದಕ್ಕೆ ಅನುಮತಿಯನ್ನ ಷರತ್ತುಬದ್ಧ ಅನುಮತಿಯನ್ನ ನೀಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಸರ್ಕಾರದ ಪರವಾಗಿ ಇಜಿ ಶಶಿಕಿರಣ್ ಶೆಟ್ಟಿ ಅವರು ಸುದೀರ್ಘವಾದಂತಹ ವಾದ ಮಂಡನೆಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಕನ್ಹೇರಿ ಸ್ವಾಮೀಜಿಗಳು ಭಾಗಿಯಾದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಜೊತೆಗೆ ಅವರು ಭಾಷಣ ಮಾಡುವುದರಿಂದ ಸಾಕಷ್ಟು ಜನರಿಗೆ ನೋವಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಬಹಳ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಕನ್ಹೇರಿ ಸ್ವಾಮೀಜಿಗಳ ಪರವಾಗಿ ಅವರು ಕೂಡ ಸಾಕಷ್ಟು ಅಂಶಗಳನ್ನ ಮುಂದಿಟ್ಕೊಂಡು ಅನುಮತಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಕೊನೆಗೆ ನ್ಯಾಯಾಲಯ ಎರಡೂ ಕಡೆಯ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿ ಕನ್ಹೇರಿ ಸ್ವಾಮೀಜಿಗಳಿಗೆ ಭಾಗಿಯಾಗೋದಕ್ಕೆ ಅನುಮತಿಯನ್ನ ನೀಡಿರುವಂತದ್ದು. ಆದ್ರೆ ಕನ್ಹೇರಿ ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡದಂತೆ ಒಂದಷ್ಟು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಫಿಡವಿಟ್ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸೂಚಿಸಿರುವಂತದ್ದು. ಅದರಂತೆ ಕನ್ಹೇರಿ ಸ್ವಾಮೀಜಿಗಳ ಪರವಾದಂತಹ ವಕೀಲರು ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿರುವಂತದ್ದು. ಅಂದ್ರೆ ಕಾರ್ಯಕ್ರಮದಲ್ಲಿ ಕನ್ಹೇರಿ ಸ್ವಾಮೀಜಿಗಳು ಯಾವುದೇ ರೀತಿಯಾದಂತಹ ಭಾಷಣ ಮಾಡೋದಿಲ್ಲ, ಭಾಗಿಯಾಗ್ತಾರೆ ಅನ್ನುವಂಥದ್ದು ಒಂದು. ಎರಡನೇ ಅಂಶ ಏನಂತಂದ್ರೆ ಕನ್ಹೇರಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಬೇರೆಯವರು ಕೆಲವೊಂದಷ್ಟು ಪ್ರಚೋದಿತ ಹೇಳಿಕೆಗಳನ್ನ ಕೂಡ ನೀಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು. ಒಂದು ವೇಳೆ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ನೇರ ಹೊಣೆಗಾರರು ಆ ಕಾರ್ಯಕ್ರಮ ಆಯೋಜಕರೇ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಜಿಲ್ಲಾಡಳಿತ 1000 ಜನಕ್ಕೆ ಸೀಮಿತಗೊಳಿಸಿರುವಂತದ್ದನ್ನ ಹೈಕೋರ್ಟ್ 2,500 ಜನರಿಗೆ ಇದೀಗ ಅನುಮತಿಯನ್ನ ನೀಡಿ ಅವಕಾಶವನ್ನ ನೀಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.